ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾವು ವೆಜ್ ನೂಡಲ್ಸ್ ಮಾಡೋಣ ಬನ್ನಿರಿ. ನೋಡಿರಿ, ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದಾರೆ. ಅದರೊಳಗೆ ನಾನು ಒಂದು ಚೆಂಬು ನೀರು ಹಾಕ್ಕೊಳಕತ್ತೀನಿ ರೀ. ಒಂದು ಚೆಂಬ್ಕಿಂತನೂ ಜಾಸ್ತಿ ಹಾಕ್ಕೊಳ್ಬೋದು ರೀ. ನಿಮ್ಮ ನೂಡಲ್ಸ್ ಯಾವ ಥರ ಇರುತ್ತೆ ನೋಡಿರಿ, ಆ ಥರ ನೀವು ನೀರು ಹಾಕ್ಕೊಳ್ರಿ. ನಂದು ಇವತ್ತು ಸ್ವಲ್ಪ ನೂಡಲ್ಸ್ ಜಾಸ್ತಿ ಇತ್ತು ರೀ, ಹಾಗಾಗಿ ನಾನು ಒಂದೂವರೆ ಚೆಂಬು ನೀರು ಹಾಕ್ಕೊಳತ್ತೀನಿ ರೀ. ನೋಡಿರಿ, ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ರಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಇದರಿಂದ ಉಪ್ಪಿನಿಂದ ಅದ್ರೊಳಗೆ ಕುದಿಯುವಾಗ ಅದರ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ಅಂತೇಳಿ ಹಾಕೋದ್ರಿ. ಆಮೇಲೆ ಎಣ್ಣೆ ಹಾಕೊಳ್ಳೋ ರೀಸನ್ ಏನಂದ್ರೆ ರೀ, ಲೇಯರ್ ಬರುತ್ತೆ ಅಂತೇಳಿ. ಈಗ ನೋಡಿರಿ, ಇದು ನೀರು ಕುದಿಲಾತ್ರಿ. ಇದಕ್ಕೆ ನಾವು ನೂಡಲ್ಸ್ ಹಾಕೊಂಡ್ಬಿಡೋಣ್ರಿ. ನೋಡಿರಿ, ಇದು ನೂಡಲ್ಸ್ ರೀ ನಮ್ದು. ಈ ನೂಡಲ್ಸನ್ನ ಹಾಕೊಂಡು ಬಿಡೋಕೆ ಅದು ಚೆಂದಾಗಿ ಕುದಿಬೇಕು ರೀ. ಈಗ ಹಾಕೊಂಡಿದ್ದೀನಲ್ರಿ, ಅದನ್ನು ಸ್ವಲ್ಪ ಚಮಚ ತೊಗೊಂಡು ಅಲ್ಲಾಡಿಸ್ಬಿಡ್ರಿ. ಆಮೇಲೆ ಈಗ ನೋಡಿರಿ, ಕುದಿಲಾತ್ರಿ. ಈಗ ಆಲ್ಮೋಸ್ಟ್ ಬಂದದ್ರಿ. ಈಗ ಕುದ್ದದ ಹಾಲಕ್ಕೆ ಬಂತ್ರಿ. ಈಗ ನಾವು ಅದನ್ನು ಚಾಣ್ಗಿ ಹಾಕಿ ಸೋಸ್ಕೊಂಡ್ಬಿಡೋಣ್ರಿ. ಶಾವ್ಗೆ ಬಸ್ತೀವಲ್ರಿ ನಮ್ಮ ಕಡೆ, ಆ ಥರ ಬಸ್ಕೊಂಡು ಬಿಡೋಣ್ರಿ ಇದನ್ನು. ಈಗ ನೋಡಿರಿ, ನಾನು ಬಸಿಲಕತ್ತೀನಿ. ಅದನ್ನು ನೀರೆಲ್ಲ ತೆಗೆದು ಒಂದು ಕಡೆ ತೆಳಗೆ ಹೋಗಿಬಿಡ್ತೈತೆ ರೀ. ಮ್ಯಾಗ ಶಾವ್ಗೆ ಉಳಿದ್ಬಿಡ್ತೈತೆ ರೀ. ನೋಡಿರಿ ಈಗ. ಆಮೇಲೆ ಇದ್ರ ಜೊತೆಗೆ ನಾವು ಇವಾಗ ತಣ್ಣೀರು ಹಾಕೊಂಡು ಬಿಡೋಣ್ರಿ. ಸ್ವಲ್ಪ 1 ಚೆಂಬು ತಣ್ಣೀರು ಹಾಕೊಂಡು ಬಿಡೋಣ್ರಿ. ಯಾಕಂದ್ರೆ ರೀ, ಇದು ತಣ್ಣೀರು ಹಾಕೊಳ್ಳೋ ರೀಸನ್ನ, ಇದು ಕುದಿಯೋದನ್ನು ಇಲ್ಲೇ ಸ್ಟಾಪ್ ಮಾಡ್ತೈತೆ ರೀ. ಇಲ್ಲ ಅಂದ್ರೆ ನೀವು ಹಾಗೆ ಬಿಟ್ರಿ ಅಂದ್ರೆ ಅದು ಕೆಳಗಡೆ ಬಿಸಿ ಇರ್ತೈತೆ ರೀ, ಹಂಗೆ ಕುದಿಯೋಕ್ಕಾಗತ್ತೆ. ಈಗ ನಾವು ಇದಕ್ಕೆ ಹಾಕೋರೋ ಇಂಗ್ರೀಡಿಯೆಂಟ್ಸ್ ನೋಡೋಣ್ರಿ. ಈರುಳ್ಳಿ ತೊಗೊಳ್ರಿ, ಒಂದು ದೊಡ್ಡದು. ಆಮೇಲೆ ಕ್ಯಾಪ್ಸಿಕಮ್ ಒಂದು ದೊಡ್ಡದು ತೊಗೊಳ್ರಿ. ಅದೆಲ್ಲ ಉದ್ದುದ್ದ ಹೆರ್ಚ್ಕೊಂಡು ಇಟ್ಕೊಳ್ರಿ. ಆಮೇಲೆ ಒಂದು ದೊಡ್ಡದು ಕ್ಯಾರೆಟ್ ತೊಗೊಳ್ರಿ, ಗಜ್ರಿಕಾಯಿ ರೀ. ಇದನ್ನೂ ಕೂಡ ಉದ್ದುದ್ದಾಗೆ ಹೆಚ್ಕೊಂಡು ಇಟ್ಕೊಳ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಳ್ರಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡ್ಬಿಡ್ರಿ. ಆಮೇಲೆ ಪಾನ್ಗಿ ಕೊಡೋಕೆ ಬೆಳ್ಳುಳ್ಳಿ ತೊಗೊಳ್ರಿ. ಆಮೇಲೆ ಒಂದು ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆರ್ಚಿಟ್ಕೊಂಡ್ಬಿಡ್ರಿ, ಚಾಕ್ ಮಾಡಿಟ್ಕೊಂಡ್ಬಿಡ್ರಿ. ಆಮೇಲೆ ಸ್ವಲ್ಪ ಶುಂಠಿ ರೀ. ಇದು ಶುಂಠಿನ ಇನ್ನೂ ನೀವು ಚಿಕ್ಕದಾಗೂ ಹೆಚ್ಕೊಳ್ಬೋದು ರೀ. ಇಲ್ಲಾಂದ್ರೆ ಇಷ್ಟು ಕೂಡ ಇಡ್ಬೋದು ರೀ. ನಂಗೆ ಸ್ವಲ್ಪ ದಪ್ಪನ ಬೇಕಾಗಿತ್ತಂತೇಳಿ ನಾನು ಅಷ್ಟೇ ಇಟ್ಕೊಂಡ್ರಿ. ಈಗ ಇದು ನೂಡಲ್ಸ್ ಮಸಾಲೆ ಒಳಗೆ ಬಂದಿತ್ತು. ಇದು ನೂಡಲ್ಸ್ ಮಸಾಲೆ. ಈಗ ಕೆಚಪ್ ನೋಡಿರಿ, ಟೊಮೆಟೊ ಕೆಚಪ್. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ರೀ ಇದು. ಆಮೇಲೆ ನೋಡಿರಿ, ಇದು ಗ್ರೀನ್ ಚಿಲ್ಲಿ ಸಾಸ್ ರೀ. ಇದು ನೋಡಿರಿ, ಪತ್ತಾ ಗೋಬಿ ರೀ. ನಮ್ಮ ಕಡೆ ಗೋಬಿ ಅಂತೀವಲ್ರಿ, ಪತ್ತಾ ಗೋಬಿ ಎಲೆಕೋಸು ಆದರೆ ಹೆಚ್ಚಿಟ್ಕೊಂಡೆ. ಇದು ನೋಡಿರಿ ನೂಡಲ್ಸ್ ಹೆಂಗೆ ಬಂದತ್ತೆ ನೋಡಿರಿ, ಎಡೆ ಬಂದತ್ತೆ ರೀ. ಹಾಗಾಗಿ ಎಣ್ಣೆ ಹಾಕೋದ್ರಿಂದ ಈ ಥರ ಆಗಿರುತ್ತೆ. ಸೋಯಾ ಸಾಸ್ 1 ಸ್ಪೂನ್ ಹಾಕೋಬೇಕು ರೀ ಇದಕ್ಕೆ. ನೋಡಿರಿ, ಸೋಯಾ ಸಾಸು ಕೂಡ ಇದೆ ರೀ ನಮ್ಮ ಹತ್ರ. ಇದನ್ನು ಹಾಕ್ಕೊಳ್ಬೇಕಂತ ತೆಗೆದುಕೊಂಡಿದ್ದೀವಿ ರೀ. ನೋಡಿರಿ, ಈಗ ಕಡಾಯಿ ಕಾಯಕ್ಕಿಟ್ಟಿದ್ದೀರಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ರೀ. ಅದಕ್ಕೆ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಬಿಡ್ರಿ ನೀವು. ನೋಡಿರಿ, ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಎಲ್ಲ ಚೆಂದಂಗೆ ಹುರಿಲ್ರಿ. ಅದಕ್ಕೆ ಶುಂಠಿ ಹಾಕ್ಕೊಂಡು ಬಿಡ್ರಿ ಅದ್ರ ಜೊತೆಗೇನ. ಅದು ಕೂಡ ಅದ್ರ ಜೊತೆ ಚೆಂದಂಗೆ ಹುರಿದು ಬಿಡ್ತೈತೆ ರೀ. ನೋಡಿರಿ, ಈಗ ಇದು 2 ಹುರಿದೈತಿ. ಆಮೇಲೆ ಅಲ್ಲಿ ಉದ್ದುದ್ದು ಚಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ರಿ, ಮೆಣಸಿನ್ಕಾಯಿನೂ ಕೂಡ ನಾನು ಈಗ ಹಾಕ್ಕೊಂಡ್ಬಿಟ್ಟೆ ರೀ. ಇದೆಲ್ಲ ಚೆಂದಂಗೆ ಹುರಿಲ್ರಿ. ಇವಾಗ ಹುರಿದೈತೆ ರೀ. ಈಗ ಈರುಳ್ಳಿ ಹಾಕ್ಕೊಂಡು ಬಿಡೋಣ್ರಿ. ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನೋಡಿರಿ ಹಾಕ್ಕೊಂಡೆ ರೀ. ಇದು ಕೂಡ ಚೆಂದಂಗೆ ಹುರ್ಕೊಳ್ರಿ. ಇದೆಲ್ಲ ಹುರಿಲಕ್ರಿ. ಈಗ ಎಲ್ಲ ಹಾಕ್ಕೊಂಡಿದ್ದೆಲ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡೋಣ್ರಿ. ಯಾಕಂದ್ರೆ ತರಕಾರಿ ಬೇಗ ಹುರಿಯಲ್ಲಲ್ರಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟಿವಿ ಅಂದ್ರೆ ಬೇಗ ಹುರಿದು ಬಿಡ್ತೈತೆ ರೀ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರೀ ಇದಕ್ಕೆ. ನೋಡಿರಿ, ಈಗ ಹುರ್ಕೊಳಕತ್ತೀನಿ. ಈಗ ಇದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಹುರ್ಕೊಂಡ್ಬಿಡ್ರಿ. ಆಮೇಲೆ ಇದಕ್ಕೆ ಕ್ಯಾರೆಟು ಹಾಕ್ಕೊಂಡ್ಬಿಡ್ರಿ. ಇವಾಗ ಅದು ಸ್ವಲ್ಪ ಹುರಿಯೋಷ್ಟರಲ್ಲೇ ಕ್ಯಾರೆಟ್ ಹಾಕ್ಕೊಂಡ್ಬಿಡ್ರಿ. ಅದ್ರ ಜೊತೆಗೇ ಇದು ಕೂಡ ಹುರಿದು ಬಿಡ್ತೈತೆ ರೀ. ಈಗ ನೋಡಿರಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರಿ. ಈಗ ದೊಡ್ಡ ಮೆಣಸಿನ್ಕಾಯಿ ರೀ. ಯಾಕಂದ್ರೆ ಅದ್ರ ಜೊತೆಗೇ ಎಲ್ಲ ಹಾಕ್ಕೊಂಡು ಬಿಡೋದ್ರಿಂದ ಎಲ್ಲನೂ ಒಮ್ಮೆ ಹುರಿದು ಬಿಡೋದ್ರಿ. ಇದು ಆ್ಯಕ್ಚುಲಿ ಭಾಳ ನರಮ್ ಆಗೋ ತನಕ ಹುರಿಬಾರ್ದು ರೀ. ಅಷ್ಟೇ ಸಿಂಪಲ್ ಚಂದ ಅನ್ಸುತ್ತೆ ರೀ ಇದು ಹುರಿದು. ಭಾಳ ಹುರ್ಕೊಂಡ್ವಿ ಅಂದ್ರೆ ಅದ್ರದ್ದು ನೂಡಲ್ಸ್ ಟೇಸ್ಟ್ ಕೊಡಂಗಿಲ್ಲ ರೀ. ಹಾಗಾಗಿ ಇದು ಸ್ವಲ್ಪ ಹುರ್ಕೋಬೇಕು ರೀ. ನೋಡಿರಿ, ಈಗ ಹುರಿಲಾತಿ. ಇದೆಲ್ಲ ಹಿಂಗೆ ಚಮಚ ತೊಗೊಂಡು ತಿರ್ಗಾಡ್ಕೊತಿರ್ರಿ ಸ್ವಲ್ಪ. ಈಗ ನೋಡಿರಿ, ಆಲ್ಮೋಸ್ಟ್ ಹುರಿದತ್ರಿ ಇದು. ಈಗ ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊಂಬಿಡೋಣ್ರಿ. 1 ಸ್ಪೂನ್ ಸಾಕ್ರಿ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ರೀ 1 ಸ್ಪೂನ್ ಹಾಕ್ಕೊಳ್ರಿ. ಆಮೇಲೆ ಇದು ಟೊಮೆಟೊ ಕೆಚಪ್ ಹಾಕ್ಕೊಂಬಿಡ್ರಿ ಇವಾಗ. ಈಗ ನೋಡಿರಿ, ಇದೆಲ್ಲ ನೋಡಿರಿ ಮಿಕ್ಸ್ ಮಾಡಿದೆ ಈಗ. ಎಷ್ಟು ಚಂದ ಕನ್ಸಾಯ್ತು ನೋಡಿರಿ. ಇದು ಇನ್ನೊಂದು ಸ್ವಲ್ಪ ಹುರ್ಕೊಳ್ರಿ. ಅದೆಲ್ಲ ಸೋಯಾ ಸಾಸ್ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ರಿ, ಅದು ಸ್ವಲ್ಪ ಹುರ್ಕೊಳ್ಬೇಕ್ರಿ ಅದನ್ನು ಚೆನ್ನಾಗಿ. ಸಾಸ್ ಎಲ್ಲ ಹುರ್ಕೊಳ್ಳೋಣ. ಈಗ ಪತ್ತಾ ಗೋಬಿ ಹಾಕ್ಕೊಳತ್ತೀನಿ ನೋಡಿರಿ ನಾನು. ಎಲೆಕೋಸು ಇದು ಪತ್ತಾ ಗೋಬಿ ಹಾಕಿ ಚೆಂದಂಗೆ ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಅದ್ರ ಜೊತೆಗೆ. ನೋಡಿರಿ, ಇದು ನಮ್ಮದು ನೂಡಲ್ಸ್ ಹೆಂಗೆ ಬಂದತ್ತೆ ನೋಡಿರಿ. ಸೂಪರ್ ಅಲ್ರಿ. ಅಂಗಡಿ ಒಳಗೆ ಇದ್ದಂಗೆ ಆಗಿಬಿಟ್ಟತ್ತೆ ರೀ. ಈಗ ಅದನ್ನು ಕೂಡ ನೂಡಲ್ಸ್ ಭೀ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ನೋಡಿರಿ, ನೂಡಲ್ಸ್ ಹಾಕ್ಕೊಳಕತ್ತೀನಿ. ಎಷ್ಟು ಲೇಯರ್ ಬಂದತ್ತೆ ನೋಡಿರಿ. ಅದಕ್ಕೆ ಹೇಳೋದ್ರಿ, ಕುದಿಯುವಾಗನೇ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಟ್ಟಿವಿ ಅಂದ್ರೆ ಇದು ಲೇಯರ್ ಆಗಿರುತ್ತೆ. ಆಮೇಲೆ ಕುದ್ದ ತಕ್ಷಣ ಇದನ್ನು ತೆಗೆದು ಬೆಳಕ ತಣ್ಣೀರು ಹಾಕ್ಕೊಂಡು ಬಿಟ್ಟಿವಿ ಅಂದ್ರೆ ಈ ಥರ ನೆಕ್ಸ್ಟ್ ಪ್ರೊಸೆಸ್ ಅದು ನಡೆಯೋದೇ ಇಲ್ಲ ರೀ. ಕುದಿಯೋಕೆ ಬಿಡೋದೇ ಇಲ್ಲ ಅದನ್ನು.
ಹಾಗಾಗಿ ನೀರು ಹಾಕೋಬೇಕ್ರಿ ಅದಕ್ಕೆ. ಈಗ ನೋಡಿರಿ ನಾನು 1-2 ಸ್ಪೂನ್ ಹಿಡ್ಕೊಂಡು ಇದು ಮಿಕ್ಸ್ ಮಾಡಕತ್ತೀನಿ ರೀ. ಒಂದೇ ಸ್ಪೂನಿಂದ ಅದೆಲ್ಲ ಕಟ್ಟಾಗಿ ಬಿಡ್ತೈತಲ್ಲ ರೀ, ಹಾಗಾಗಿ 2 ಸ್ಪೂನ್ದಿಂದ ತೊಗೊಂಡು ಇದನ್ನು ತಿರುಗಾಡೋಣ್ರಿ ನಾವು. ನೋಡಿರಿ ಇದು. ಆಮೇಲೆ ಈಗ ನೂಡಲ್ಸ್ ಮಸಾಲೆ ಒಂದು ಸ್ವಲ್ಪ ಇತ್ತಲ್ಲ ರೀ, ಅದನ್ನೂ ಕೂಡ ಹಾಕ್ಕೊಂಡು ಬಿಡೋಣ್ರಿ. ಈಗ ನೋಡಿರಿ ನೂಡಲ್ ಮಸಾಲೆ ಹಾಕಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ತಿರುಗಾಡೋಣ್ರಿ ಇದನ್ನು ಚಮಚ ತೊಗೊಂಡು. ನೋಡಿರಿ ಎಷ್ಟು ಚಂದ ಕಲರ್ ಕಾಣಿಸತ್ರಿ ನಮ್ಮ ನೂಡಲ್ಸ್. ನಿಮಗೂ ಇಷ್ಟ ಆಗತ್ತಲ್ಲ ರೀ. ನೋಡಿರಿ ಸೂಪರ್ ಬಂದೈತೆ ರೀ ನೂಡಲ್ಸ್ ಇವತ್ತು. ನೋಡಿರಿ ಈಗ ಇದೆಲ್ಲ ಆಗೈತೆ ರೀ ಆಲ್ಮೋಸ್ಟ್. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಬಿಡೋಣ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ್ರಿ. ಆಮೇಲೆ ನೋಡಿರಿ ಇದು ಸೂಪರ್ ಲಾಸ್ಟಿಗೆ ಎಂಡಿಗೆ ಭಾಳ ಚಂದ ಕಾಣಿಸತ್ತೆ ರೀ ನಮ್ಮದು ನೂಡಲ್ಸ. ಟೇಸ್ಟು ಕೂಡ ಅಷ್ಟು ಮಸ್ತ್ ಆಗಿರುತ್ತೆ ಅಂದ್ಕೊಂಡಿದ್ದೀವಿ ರೀ. ನೋಡಿರಿ ಇವಾಗ ತಿನ್ನಕ್ಕಂತೇಳಿ ಸರ್ವ್ ಮಾಡ್ಕೊಂಡಿವ್ರಿ. ನೋಡಿರಿ ಈಗ ಎಷ್ಟು ಚಂದ ಕಾಣಿಸತ್ತೆ ನಮ್ಮ ನೂಡಲ್ಸ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಧನ್ಯವಾದ.